ನನ್ನ ಹೆಸರು ಫಾತಿಮಾ ಅಸ್ನಾ. ನಾನು SSLC ಎಕ್ಸಾಮಿನೇಷನಲ್ಲಿ 96% ಮಾರ್ಕ್ ಬಂದಿದ್ದೆ ನನಗೆ. ನಾನು 7th ನಾನು ಸ್ಕೂಲ್ಗೆ ಹೋಗಲಿಲ್ಲ, ಅಂದರೆ ಇಸ್ಲಾಮಿಕ್ ಹಾಸ್ಟೆಲಲ್ಲಿ ನಾವು ಇದ್ದೆವು. ಈಗ ಆದರೂ ಕೂಡ 8th ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಮತ್ತು ಇಲ್ಲಿನ ಟೀಚರ್ಸ್ ನಮಗೆ ಒಳ್ಳೆ ಎಜುಕೇಷನ್ ಕೊಟ್ಟರು, ನಮಗೆ ಎಂಕರೇಜ್ ಮಾಡಿದ್ರು ಇದು ಮಾಡಲಿಕ್ಕೆ. ಮತ್ತು ನಮಗೆ 8th 9th ನಾವು ಫೈನಲ್ ಎಕ್ಸಾಮ್ ಬರೀಲಿಲ್ಲ. 10th ನಮಗೆ ತುಂಬ ಭಯ ಆಗ್ತಾ ಇತ್ತು ಹೇಗಿದು ಮಾಡೋದು. ಆದರೂ ಟೀಚರ್ಸ್ನವರು ನಮಗೆ ತುಂಬ ಸಪೋರ್ಟ್ ಮಾಡಿದರು. ಮೈಸೆಲ್ಫ್ ಖದೀಜಾ ನಿಹಾಲ. ನಾನು ಆಯಿಷಾ ವಿದ್ಯಾಸಂಸ್ಥೆಯಲ್ಲಿ 625ಕ್ಕೆ 602 ಮಾರ್ಕ್ ತೆಗೆದು ಪಾಸ್ ಆಗಿದ್ದೇನೆ. ಮೊದಲು ನಮಗೆ ತುಂಬ ಕಷ್ಟ ಆಗ್ತಿತ್ತು ಕೋವಿಡ್ ಟೈಮಲ್ಲಿ. ಅಂದರೆ ನಮಗೆ ಆನ್ಲೈನ್ ಕ್ಲಾಸ್ ಇದ್ದಿದ್ದರಿಂದ ನೆಟ್ವರ್ಕ್ ಕೂಡ ಸಿಗ್ತಾ ಇರಲಿಲ್ಲ, ಏನು ಕೂಡ ಇರಲಿಲ್ಲ. ಆದರೂ ಕೂಡ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿ ಬೇರೆ ಟೈಪಲ್ಲಿ ನಮಗೆಲ್ಲ ವಿಡಿಯೋಸ್ ಎಲ್ಲ ಕಳಿಸಿ ತುಂಬ ಸಪೋರ್ಟ್ ಮಾಡಿದ್ದಾರೆ. My name is Hamna Zainab. I have studied in Aisha Girls High School from 8th standard. I have scored 606 in SSLC examination. I am so proud to stand in front of the camera. I have not studied 5th and 6th. I directly admitted to admission in 8th standard for Aisha Girls High School. And the management also well motivated me. ನನ್ನ ಹೆಸರು ಫಾತಿಮಾ ರಿಫಾ. ನಾನು 8th ಸ್ಟ್ಯಾಂಡರ್ಡ್ಗೆ ಈ ಸ್ಕೂಲ್ಗೆ ಬಂದಿದ್ದೇನೆ ಮತ್ತು ನಮಗೆ ಎಲ್ಲರಿಗೆ 90% ಬಂದಿದೆ, ಅಬೌವ್ 90% ಅಬೌವ್. ಎಲ್ಲ ಒಳ್ಳೆ ಕಲಿಸ್ತಾರೆ ಅಂತ ಹೆಣ್ಣು ಮಕ್ಕಳೇ ಇರೋದು. ನಾವು ಎಲ್ಲರೂ ಕೂಡ 90% ಅಬೌವ್ ತೆಗೆದಿದ್ದೀವಿ. ನನ್ನ ಸಿಸ್ಟರ್ಸ್ನವರು ಕೂಡ ಇಲ್ಲಿ ಕಲಿತದ್ದು. ಆಯಿಷಾ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಯಲ್ಲಿ LKGಯಿಂದ 7ನೇ ತರಗತಿವರೆಗಿನ ಶಿಕ್ಷಣಕ್ಕೆ ಗಂಡು ಮಕ್ಕಳಿಗೂ ಅವಕಾಶವಿದೆ. ಹೈಸ್ಕೂಲ್ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ವಿದ್ಯಾರ್ಥಿನಿಯರಿಗೆ ಸೀಮಿತಗೊಳಿಸಲಾಗಿದೆ. ಇಲ್ಲಿ ಶೈಕ್ಷಣಿಕ ವಾತಾವರಣ ಹಾಗೂ ತಮ್ಮ ಸಾಧನೆಯ ಬಗ್ಗೆ SSLC ನಿರ್ಗಮಿತ ವಿದ್ಯಾರ್ಥಿನಿಯರು ಅಭಿಪ್ರಾಯ ತಿಳಿಸಿದ್ದಾರೆ. ಕೇಳಿ. ಎಲ್ಲ ರೀತಿಯ ಆಕ್ಟಿವಿಟೀಸ್ಗಳು ಅಂದರೆ ಎಲ್ಲ ಸೌಲಭ್ಯಗಳು ಇಲ್ಲಿವೆ. ಇಲ್ಲಿ ಲೈಬ್ರರಿ, ಪುಸ್ತಕ ಬೇಕಾಗುವಷ್ಟು ಪುಸ್ತಕ ಇರುವ ಲೈಬ್ರರಿ ಇದೆ. ಲೈಬ್ರರಿ ಪೀರಿಯಡ್ ಅಂತ ಬೇರೆ ಸಪರೇಟ್ ಆಗಿ ಕೂಡ ಲೈಬ್ರರಿ ಅಂತ ಇದೆ. ಮತ್ತು ದೊಡ್ಡ ಪ್ಲೇ ಗ್ರೌಂಡ್, ಇತ್ತೀಚೆಗೆ ನಮ್ಮ ಪ್ಲೇ ಗ್ರೌಂಡ್ ಇನಾಗ್ರೇಷನ್ ಕೂಡ ಆಯಿತು. ತುಂಬ ಥ್ರೋಬಾಲಲ್ಲಿ ತುಂಬ ನೆಕ್ಸ್ಟ್ ಇಯರ್ ಥ್ರೋಬಾಲ್ ಹೇಗೆ ಶಿಕ್ಷಣಕ್ಕೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತಾರೋ ಅದೇ ರೀತಿಯಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಕೂಡ ಕೊಡ್ತಾ ಇದ್ದಾರೆ ಇಲ್ಲಿ. ಅಂದರೆ ಶಿಕ್ಷಣದ ಜೊತೆಗೆ ಅಲ್ಲಿ ಸ್ಯಾಟರ್ಡೇ ಅಲ್ಲಿ ಆಫ್ಟರ್ನೂನ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಅಂದರೆ ಎಲ್ಲ ಅಂದರೆ ಒಂದೇ ರೀತಿಯ ಆ್ಯಕ್ಟಿವಿಟೀಸ್ ಅಂತ ಅಲ್ಲ, ಬೇರೆ ಬೇರೆ ನಮ್ಮ ಫ್ಯೂಚರಿಗೆ ಸೈನ್ಸ್ ಸ್ಟ್ರೀಮಲ್ಲಿ ಬೇರೆ ಸೈನ್ಸ್ ಆ್ಯಕ್ಟಿವಿಟೀಸ್ ಇರ್ತದೆ. ಹಾಗೆ ಆರ್ಟ್ಸಲ್ಲಿ ಕೂಡ ಪೇಂಟಿಂಗ್, ಕ್ಯಾಲಿಗ್ರಾಫಿಯಲ್ಲಿ ಕೂಡ ತುಂಬ ಕಾಂಪಿಟೇಷನ್ಸ್ ಎಲ್ಲ ಇರ್ತದೆ. ಮತ್ತು ಇಲ್ಲಿ ನಾನು ಬರುವಾಗ ಎಷ್ಟು ಸ್ಟ್ರೆಂತ್ ಇತ್ತು ಅದಕ್ಕಿಂತ ಡಬಲ್ ಸ್ಟ್ರೆಂತ್ ಇಲ್ಲಿ ಇದೆ ಈಗ. There is also many activities conducted in this school. We can perform and we can show our talent in this school in many ways. Then all the teachers inspire us and motivate us. I also say all of you to join this Aisha family so that you can also achieve your goal, your dream, and you can become successful in your life. ಈ ಶಾಲೆಗೆ ಜಾಗ ನೀಡಿದಂತಹ ಆಯಿಷಾರನ್ನು ಸ್ಮರಿಸಲೇಬೇಕು. ಮರ್ಹೂಮ್ ನಮ್ಮ ಟ್ರಸ್ಟಿ ಆಗಿದ್ದಂತಹ ಮರ್ಹೂಮ್ ಮುಸ್ತಫಾ ಮತ್ತು ಅವರ ತಮ್ಮ ಅಲ್ತಾಫ್ ಅವರು ಈಗಲೂ ಕೂಡ ನಮ್ಮ ಟ್ರಸ್ಟ್ನಲ್ಲಿದ್ದಾರೆ. ಅವರು ಆ ಸಂದರ್ಭದಲ್ಲಿ ನಮಗೆ 4 ಎಕರೆ ಜಮೀನನ್ನು ಶಾಲೆಗೆ ಅಂತ ದಾನವಾಗಿ ನೀಡಿದ್ದಾರೆ. ಇಲ್ಲಿ ನಮಗೆ ಶಾಲೆಯನ್ನು ನಿರ್ಮಿಸುವಂತಹ ಒಂದು ಅವಕಾಶ ನಮಗೆ ಒದಗಿ ಬಂತು ಮ್ಯಾನೇಜ್ಮೆಂಟಿಗೆ. ಸೊ ಹಾಗಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡಬೇಕು ಅಂತಿತ್ತು. ಏನೋ ಕಾಣಿಕೆಯಾಗಿ ಸಿಕ್ಕಿದಂತಹ ಈ ಒಂದು ಸ್ಥಳ ಇದು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡಬೇಕು. ಹಾಗಾಗಿ ಈ ಶಾಲೆಯ ನಿರ್ಮಾಣ ಅದು ಕೂಡ ಮೇನ್ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ, ಮೋಸ್ಟ್ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ಗಳು ಯಾರಿದ್ದಾರೆ ಅವರಿಗೊಂದು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಕೊಡಬೇಕು ಅಂತಹ ಒಂದು ಛಲ ಇತ್ತು. ಸೊ ತುಂಬ ಕಷ್ಟದಲ್ಲಿಯೇ ಇದನ್ನು ನಿರ್ವಹಿಸ್ತಾ ಇದ್ದಾರೆ. ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಡ್ತಾ ಇದ್ದಾರೆ. ಈಗ ಅಲ್ಹಮ್ದುಲಿಲ್ಲಾ ಒಂದು ಫುಲ್ ಫ್ಲೆಜ್ಡ್ ಬಿಲ್ಡಿಂಗ್ ಇಲ್ಲಿ ನಿರ್ಮಾಣ ಆಗಲಿಕ್ಕೆ ದೇವನ ಅಪಾರವಾದಂತಹ ಅನುಗ್ರಹವೇ ಇದಕ್ಕೆ ಕಾರಣ ಅಂತಲೇ ಹೇಳ್ತೇನೆ.
ಇಂತಹದೊಂದು ಉನ್ನತ ಆಶಯದ ಶಿಕ್ಷಣ ಸಂಸ್ಥೆ ನಮ್ಮೂರಲ್ಲೂ ಇದ್ದಿದ್ದರೆ ಎಂದು ಶಿಕ್ಷಣ ವಂಚಿತ ಹೆಣ್ಣು ಮಕ್ಕಳು ಉದ್ಘರಿಸುತ್ತಿರಬಹುದು. ಅದಕ್ಕೆ ಹೇಳ್ತಾ ಇದ್ದೀನಿ, ಆಯಿಷಾ ಶಿಕ್ಷಣ ಸಂಸ್ಥೆ ಇರುವ ಆತೂರು ರಾಮಕುಂಜ ಸುತ್ತಲಿನ ಹೆಣ್ಣು ಮಕ್ಕಳು ಜಾತಿ, ಧರ್ಮ, ವರ್ಗವನ್ನು ಮೀರಿ ಇದರ ಪ್ರಯೋಜನ ಪಡೆಯಬೇಕಿದೆ ಎಂದು ಹೇಳ್ತಾ ನಾನು ಶ್ರೇಯಾ ಜೈನ್ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿರಂತರ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮುಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.